ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಕರ್ನಾಟಕ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಮೇ ಸ್ಕಿಪ್ ಸರ್ಟೇನ್ ಪ್ಯಾರಾಗ್ರಾಫ್ಸ್ ಆಫ್ ದಿ ಗವರ್ನರ್ಸ್ ಕಸ್ಟಮರಿ ಅಡ್ರೆಸ್ ದ ಸ್ಟೇಟ್ ಲೆಜಿಸ್ಲೇಚರ್ ಎಕ್ಸ್ಪ್ರೆಸಿಂಗ್ ರಿಸರ್ವೇಷನ್ಸ್ ಓವರ್ ಕಂಟೆಂಟ್ ಕ್ರಿಟಿಕಲ್ ಫಾರ್ ಸೆಂಟ್ರಲ್ ಲಾ. ನಿನ್ನೆ ಕೇರಳ, ತಮಿಳುನಾಡು ಕತೆ ನೋಡಾಯಿತು. ಕರ್ನಾಟಕದಲ್ಲೂ ನಮ್ಮ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡಬೇಕಲ್ವಾ. ಆ ಭಾಷಣದಲ್ಲಿ ಕೆಲವು ಪ್ಯಾರಾಗಳನ್ನ ಕೈ ಬಿಡುವ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಕೇಂದ್ರದ ಕಾನೂನನ್ನ ಟೀಕಿಸುವ ಅಂಶಗಳನ್ನ ಸೇರಿಸಿದ್ದಾರೆ. ಹಾಗಾಗಿ ಅದು ಸರಿಯಲ್ಲ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು. ಗವರ್ನರ್ಸ್ ಅಡ್ರೆಸ್ ಅಂಡ್ ಕ್ಯಾಬಿನೆಟ್ ರೂಲ್, ಇದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಯಾವ ಆರ್ಟಿಕಲ್ ಬರುತ್ತೆ ಎಲ್ಲ ನೋಡ್ಕೊಂಡಿರ್ಬೇಕು ನೀವು. ನಿನ್ನೆ ಸಹ ಹೇಳಿದ್ದೆ, ದ ಗವರ್ನರ್ಸ್ ಅಡ್ರೆಸ್ ಮಸ್ಟ್ ರಿಫ್ಲೆಕ್ಟ್ ದಿ ಪಾಲಿಸೀಸ್ ಅಪ್ರೂವ್ಡ್ ಬೈ ಸ್ಟೇಟ್ ಕ್ಯಾಬಿನೆಟ್. ಅಲ್ವಾ, ರಾಜ್ಯಪಾಲರ ಭಾಷಣ ಹೇಗಿರಬೇಕು, ರಾಜ್ಯ ಸಚಿವ ಸಂಪುಟ ಏನನ್ನ ಅನುಮೋದಿಸುತ್ತಿರುತ್ತೋ ಅಂಥ ನೀತಿಗಳನ್ನ ಪ್ರತಿಬಿಂಬಿಸಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನಲಿ ದ ಗವರ್ನರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸಾಂವಿಧಾನಿಕವಾಗಿ ಏನಾಗಬೇಕು, ರಾಜ್ಯಪಾಲರು ಸಚಿವ ಸಂಪುಟ ಅದರ ನೆರವು ಸಲಹೆ ಪಡ್ಕೊಂಡು ಕಾರ್ಯನಿರ್ವಹಿಸಬೇಕು. ಅಂಡ್ ನಾಟ್ ಅಲ್ಟರ್ ಆರ್ ಆಮಿಟ್ ಪಾಲಿಸಿ ಪೊಸಿಷನ್ಸ್ ಆಫ್ ದಿ ಎಲೆಕ್ಟೆಡ್ ಗವರ್ಮೆಂಟ್. ಎಲೆಕ್ಟೆಡ್ ಗವರ್ಮೆಂಟ್ ಜನರಿಂದ ಆಯ್ಕೆಯಾಗಿ ಬಂದಿರುವಂತದ್ದು, ಅದು ಜನಾದೇಶ. ಅದನ್ನ ಮೀರಿ ಇವರು ಬೇರೆದನ್ನ ಮಾಡೋ ಹಾಗಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ. ಅಂದ್ರೆ ಈಗ ಫೆಡರಲಿಸಂಗೆ ಅಥವಾ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ದೋಷಗಳಿದೆ ಅಂತ ಹೇಳ್ಬಹುದು, ಅಥವಾ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳ್ಬಹುದು. ಹೀಗಾಗಿ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ನಡುವೆ ಸಂಘರ್ಷ ಏರ್ಪಡೋದನ್ನ ಕಾಣ್ತಾ ಇದ್ದೇವೆ. ಇನ್ನು ಕಾಂಟ್ರವರ್ಸಿಸ್ ಲಿಂಕ್ಡ್ ಟು ಕ್ರಿಟಿಸಿಸಮ್ ಆಫ್ ದಿ ವಿಕಸಿತ್ ಭಾರತ್ ಗ್ರಾಮೀಣ್ ಆವಾಸ್ ಮಿಷನ್ VBG Act 2025, which replaces Mahatma Gandhi National Rural Employment Guarantee Act (NREGA). Such disputes highlight center-state tensions, cooperative federalism, and constitutional convention. ವಿವಾದ ಯಾಕೆ ಬಂದಿದೆ ಅಂತಂದ್ರೆ, ನರೇಗಾ ಬದಲಿಗೆ ಜಿ ಬಂದಿದೆಯಲ್ವಾ, ಅದನ್ನ ಟೀಕೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದವರು. ಹೀಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳ ನಡುವೆ ಉದ್ವಿಗ್ನತೆ ಇದೆ. ನಮ್ಮ ಒಕ್ಕೂಟ ವ್ಯವಸ್ಥೆ ಇರಬಹುದು, ಕೋಆಪರೇಟಿವ್ ಫೆಡರಲಿಸಂ ನಡುವಿನ ಸಹಕಾರದ ಬಗ್ಗೆ ಕೆಲವೊಂದು ತೊಂದರೆಗಳಿದೆ ಅಂತ ಇದು ಹೇಳ್ತಾ ಇದೆ. ಇನ್ನು ವಾಟ್ ಇಸ್ ದ ನ್ಯೂಸ್ ನೆಕ್ಸ್ಟ್? ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಸೈಡೆಡ್ ಟು ಫಾರ್ಮ್ ಎ ಟೀಮ್ ಆಫ್ ಎಕ್ಸ್ಪರ್ಟ್ಸ್ scientifically define the extent of Aravali range and prepare a roadmap on what activities can be permitted. ಅರಾವಳಿ ಪ್ರದೇಶದ ಬಗ್ಗೆ ಸ್ವಲ್ಪ ದಿನದ ಹಿಂದೆ ನಾವು ನೋಡ್ತಾ ಇದ್ವಿ ಅಲ್ವಾ. ಅಲ್ಲಿನ ಗಣಿಗಾರಿಕೆ ಬಗ್ಗೆ ಯಾವ್ಯಾವ ರೀತಿಯ ಚಟುವಟಿಕೆಗಳಿಗೆ ಅನುಮತಿ ನೀಡಬಹುದು ಅನ್ನೋದ್ರ ಬಗ್ಗೆ ಸರ್ಕಾರ ಕೆಲವು ಗೈಡ್ಲೈನ್ಸ್ ಗಳನ್ನ ಹೊರಡಿಸ್ತಾ ಇತ್ತು. ಅದಾದ್ಮೇಲೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಅಲ್ಲಿನ ವ್ಯಾಪ್ತಿಯನ್ನ ವೈಜ್ಞಾನಿಕವಾಗಿ ವ್ಯಾಖ್ಯಾನಿಸ್ಲಿಕ್ಕೆ ಮತ್ತೆ ಯಾವ ರೀತಿಯ ಚಟುವಟಿಕೆಗಳಿಗೆ ಅನುಮತಿ ಕೊಡಬಹುದು ಎನ್ನುವುದ್ರ ಬಗ್ಗೆ ಒಂದು ಮಾರ್ಗಸೂಚಿನ ಸಿದ್ಧಪಡಿಸಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ, ತಜ್ಞರ ತಂಡವನ್ನ ರಚಿಸಲಿಕ್ಕೆ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡ್ತಾ ಇದೆ. ಯಾಕೆ ಇದು ಇಂಪಾರ್ಟೆಂಟ್? ವೈ ಡಿಫೈನಿಂಗ್ ಅರಾವಳಿ ಮ್ಯಾಟರ್ಸ್? Aravallis are one of the oldest and ecologically sensitive mountain system in India. ಬಹಳ ಹಳೆಯದು ಮತ್ತೆ ತುಂಬಾ ಸೂಕ್ಷ್ಮವಾದ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಇದು. A clear definition is needed to protect forest, hills, slopes and hillocks from unregulated construction and mining. ಡಿಫೈನ್ ಮಾಡದೇ ಇದ್ರೆ ಯಾವ್ದನ್ನ ಬೇಕಾದ್ರೂ ಡೆಫಿನೇಷನ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ನಮಗೆ ಬೇಕಾಗಿರೋ ಡೆಫಿನೇಷನ್ ಅನ್ನ ಕೊಟ್ಕೋತಾರೆ. ಅವಾಗ ಅನಿಯಂತ್ರಿತವಾಗಿ ಗಣಿಗಾರಿಕೆ ಜಾಸ್ತಿ ಆಗುತ್ತೆ, ಕಟ್ಟಡ ನಿರ್ಮಾಣ ಕಾರ್ಯಗಳು ಹೆಚ್ಚಾಗಿ, ಅರಣ್ಯ, ಬೆಟ್ಟ, ಗುಡ್ಡ, ಇಳಿಜಾರು ಇದೆಲ್ಲ ನಾಶ ಆಗುತ್ತೆ. ಇದನ್ನು ರಕ್ಷಿಸಲಿಕ್ಕೆ ಒಂದು ನಿಖರವಾದ ವ್ಯಾಖ್ಯಾನ ಬೇಕು. ಇನ್ನು ಮೊದಲಿಂದ ನಾವು ನೋಡ್ತಾ ಇದ್ದಾಗೆ ಎನ್ವೈರ್ಮೆಂಟ್ ಮತ್ತೆ ಡೆವಲಪ್ಮೆಂಟ್ ಕಾನ್ಫ್ಲಿಕ್ಟ್ ಯಾವಾಗೂ ಇರುತ್ತೆ. ದ ಕೇಸ್ ಹೈಲೈಟ್ಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ಎಕನಾಮಿಕ್ ಆಕ್ಟಿವಿಟಿ. ಇಟ್ ಆಲ್ಸೋ ಶೋಸ್ ದ ರೋಲ್ ಆಫ್ ಜುಡಿಷಿಯರಿ ಇನ್ ಎನ್ವೈರ್ಮೆಂಟಲ್ ಗವರ್ನೆನ್ಸ್ using expert committees when scientific clarity is required. ಒಂದ್ ಕಡೆ ಪರಿಸರ ಸಹ ನಾವು ಕಾಪಾಡ್ಕೊಳ್ಬೇಕು, ಇನ್ನೊಂದ್ ಕಡೆ ಅಭಿವೃದ್ಧಿ ಸಹ ಆಗ್ಬೇಕು ನಮ್ಗೆ ಅಲ್ವಾ. ಯಾವುದನ್ನು ಸಹ ಬಿಟ್ಕೊಡೋ ಹಂತದಲ್ಲಿ ನಾವಿಲ್ಲ. ಹಾಗಾಗಿ ಇಂಥ ಕೇಸ್ಗಳು ಬಂದಾಗ ಹೇಗೆ ಮ್ಯಾನೇಜ್ ಮಾಡೋದು, ಆ ಸಮತೋಲನ ನಿಭಾಯಿಸೋದ್ರ ಬಗ್ಗೆ ನಾವು ಇನ್ನೂ ಗಮನ ವಹಿಸ್ಬೇಕು ಅಂತ ಇದು ಹೇಳ್ತಾ ಇದೆ. ಹಾಗಾಗಿ ವೈಜ್ಞಾನಿಕ ಸ್ಪಷ್ಟತೆ ಇದ್ದಾಗ ಏನ್ ಮಾಡ್ತಾರೆ, ತಜ್ಞರ ಸಮಿತಿಗಳನ್ನ ಬಳಸ್ಕೊಳ್ತಾರೆ. ಆ ಮೂಲಕ ಯಾವುದು ಎನ್ವೈರ್ಮೆಂಟಲ್ ಗವರ್ನೆನ್ಸ್, ಪರಿಸರಕ್ಕೆ ಸಂಬಂಧಪಟ್ಟಂತಹ ಆಡಳಿತ, ಅದರಲ್ಲಿ ನ್ಯಾಯಾಂಗ ಈ ರೀತಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರೂಲ್ಡ್ ದಟ್
Election Commission's deviation during special intensive revision of electoral rules cannot be unregulated or arbitrary. SIR ಆಗ್ತಾ ಇರೋದಂತೂ ಗೊತ್ತಿದೆ ನಿಮಗೆ. ತೀವ್ರ ಪರಿಷ್ಕರಣೆ. ಆವಾಗ ಚುನಾವಣಾ ಆಯೋಗ ಕೆಲವು ವಿಧಾನಗಳನ್ನು ಅನುಸರಿಸ್ತಾ ಇರುತ್ತೆ. ಆ ವಿಧಾನಗಳು ಆರ್ಬಿಟ್ರರಿ ಅಂದ್ರೆ ಸ್ವೇಚ್ಛಾನುಸಾರ ಹೇಗ್ ಬೇಕೋ ಹಾಗಿರಬಾರ್ದು, ಅನಿಯಂತ್ರಿತವಾಗಿರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. Special intensive revision is a detailed update of electoral rules under election laws. While the Election Commission of India has wide powers, it must follow procedure, records reasons, ensure transparency. SIR ಬಗ್ಗೆ ಗೊತ್ತಿದೆ ಅಂತಂದ್ರೆ ಮತದಾರರ ಪಟ್ಟಿಯನ್ನ ಸಮಗ್ರವಾಗಿ ನವೀಕರಿಸುವಂತಹ ಪ್ರಕ್ರಿಯೆ ಇದು. ಚುನಾವಣಾ ಆಯೋಗಕ್ಕೆ ಜಾಸ್ತಿ ಅಧಿಕಾರ ಇದೆ, ಹಾಗಂತ ಅದು ಕಾರ್ಯವಿಧಾನಗಳನ್ನ ಪ್ರೊಸೀಜರ್ ಅನ್ನ ಸರಿಯಾಗಿ ಫಾಲೋ ಮಾಡಬೇಕು, ಮತ್ತೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಅನ್ನೋದಕ್ಕೆ ಕಾರಣಗಳನ್ನ ದಾಖಲಿಸಬೇಕು, ರೀಸನ್ಗಳನ್ನ, ಮತ್ತೆ ಪಾರದರ್ಶಕತೆ ಇರಬೇಕು. ನ್ಯಾಚುರಲ್ ಜಸ್ಟಿಸ್ ಮತ್ತೆ ಇಕ್ವಾಲಿಟಿ. ಎನಿ ಡಿವಿಯೇಷನ್ ಅಫೆಕ್ಟಿಂಗ್ ವೋಟರ್ಸ್ ನೇಮ್ ಕ್ಯಾನ್ ಇಂಪ್ಯಾಕ್ಟ್ ಸಿವಿಲ್ ರೈಟ್ಸ್. ಹೆನ್ಸ್ ಎಲೆಕ್ಷನ್ ಕಮಿಷನ್ ಆಕ್ಷನ್ಸ್ ಮಸ್ಟ್ ಕಂಪ್ಲೈ ವಿತ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಆರ್ಟಿಕಲ್ 14. ಅಂತಂದ್ರೆ ನ್ಯಾಚುರಲ್ ಜಸ್ಟಿಸ್ ಮತ್ತೆ ಇಕ್ವಾಲಿಟಿ ಅಲ್ವಾ, ನೈಸರ್ಗಿಕ ನ್ಯಾಯ ಅಂತ ಹೇಳ್ತೇವೆ. ಸಮಾನತೆ, ಇಕ್ವಾಲಿಟಿ ಎರಡರ ಮೇಲೆ ಬಹಳ ಫೋಕಸ್ ಮಾಡಬೇಕಾಗತ್ತೆ. ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆದುಹಾಕೋದು, ಬದಲಾಯಿಸೋದು, ಈ ಕ್ರಮದಿಂದಾಗಿ ಅವರ ಸಿವಿಲ್ ರೈಟ್ಸ್ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಪ್ರತಿಯೊಂದು ಕ್ರಮ ಸಹ ಸಂವಿಧಾನದ ವಿಧಿಗೆ ಅನುಗುಣವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂಡಿಯಾ ಇಸ್ ರೀಕನ್ಸಿಡರಿಂಗ್ ಆನ್ ಇನ್ವಿಟೇಷನ್ ಫ್ರಮ್ ದಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಜಾಯಿನ್ ಪ್ರಪೋಸ್ಡ್ ಗಾಜಾ ಬೋರ್ಡ್ ಆಫ್ ಪೀಸ್. Even as Israel and United Arab Emirates leaders have agreed to participate. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗಾಜಾ ಶಾಂತಿ ಮಂಡಳಿ ಬೋರ್ಡ್ ಆಫ್ ಪೀಸ್ ಅನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಭಾರತಕ್ಕೂ ಸಹ ಆಹ್ವಾನ ಬಂದಿದೆ, ಬನ್ನಿ ಸೇರಿ ಅಂತ. ಆ ಆಹ್ವಾನವನ್ನ ಭಾರತ ಮರುಪರಿಶೀಲಿಸ್ತಾ ಇದೆ. ಈಗಾಗಲೇ ಇಸ್ರೇಲ್ ಮತ್ತೆ UAE ನಾಯಕರೆಲ್ಲ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ. ಇಂಡಿಯಾಸ್ ವೆಸ್ಟ್ ಏಷ್ಯಾ ಪಾಲಿಸಿ. ಇಂಡಿಯಾದ ಏನ್ ಪಾಲಿಸಿ ಇದೆ ಹಾಗಾದ್ರೆ, ಇಂಡಿಯಾ ಫಾಲೋಸ್ ಬ್ಯಾಲೆನ್ಸ್ಡ್ ಅಂಡ್ ಪ್ರಿನ್ಸಿಪಲ್ಡ್ ಅಪ್ರೋಚ್ ಇನ್ ವೆಸ್ಟ್ ಏಷ್ಯಾ. ಏನ್ ನಮ್ಮ ಉದ್ದೇಶ ಏನು? ಮೇಂಟೈನಿಂಗ್ ಸ್ಟ್ರಾಂಗ್ ಟೈಸ್ ವಿತ್ ಇಸ್ರೇಲ್ ಅಂಡ್ ಅರಬ್ ಕಂಟ್ರೀಸ್ while consistently supporting the two-state solution for Israel Palestine and respecting international. ನಾವು ಹೇಗಿರ್ತೇವೆ ಅಂತ ಕೆಲವು ದೇಶಗಳು ನಿರ್ಧಾರ ಮಾಡೋದು ಕಷ್ಟ ಇರುತ್ತೆ ಅಲ್ವಾ. ನಮ್ದು ಸಮತೋಲನ ನೀತಿ. ಇಸ್ರೇಲ್ ಜೊತೆಗೂ ನಾವು ಒಳ್ಳೆ ರೀತಿಯಿಂದ ಇರಬೇಕು, ಅರಬ್ ರಾಷ್ಟ್ರಗಳ ಜೊತೆಗೂ ಬಲವಾದ ಸಂಬಂಧವನ್ನು ಹೊಂದಿರಬೇಕು. ಅದರ ಜೊತೆ ಟೂ ಸ್ಟೇಟ್ ಸೊಲ್ಯೂಷನ್, ಇಸ್ರೇಲ್ ಪ್ಯಾಲೆಸ್ತೈನ್ಗೆ ಸಂಬಂಧಪಟ್ಟ ಹಾಗೆ ಎರಡು ದ್ವಿರಾಷ್ಟ್ರ ಪರಿಹಾರ, ಎರಡು ಸ್ಟೇಟ್ ಆಗ್ಲಿ ಅಂತ ನಾವು ಹೇಳ್ತಾ ಇರ್ತೇವೆ. ಈ ರೀತಿ ಎಲ್ಲಾ ವಿಷಯಗಳು ನಮ್ಮ ಮುಂದಿರೋದ್ರಿಂದ ಮುಂದಿನ ಕ್ರಮವನ್ನ ನಾವು ವೇಟ್ ಮಾಡಿ ನೋಡ್ಬೇಕಷ್ಟೆ. ವೈ ಇಂಡಿಯಾ ಇಸ್ ಕಾಶಿಯಸ್. ಯಾಕೆ ಭಾರತ ಬಹಳ ಕಾಶಿಯಸ್ ಆಗಿದೆ ಅಂತಂದ್ರೆ, ಜಾಯಿನಿಂಗ್ ಆಡ್ ಹಾಕ್ ಇಂಟರ್ನ್ಯಾಷನಲ್ ಮೆಕ್ಯಾನಿಸಮ್ಸ್ ಕ್ಯಾನ್ ಅಫೆಕ್ಟ್ ಸ್ಟ್ರಾಟಜಿಕ್ ಅಟಾನಮಿ ಅಂಡ್ ರೀಜನಲ್ ಸೆನ್ಸಿಟಿವಿಟೀಸ್. ಹೌದು, ಇದೆಲ್ಲ ಆಡ್ ಹಾಕ್ ಅಂತಂದ್ರೆ ಟೆಂಪ್ರರಿ ಆಗಿರ್ಬೋದು, ಮತ್ತೆ ಅನೌಪಚಾರಿಕವಾಗಿರೋದು. ಇಂತಹ ವ್ಯವಸ್ಥೆಗಳಿಗೆ ಸೇರ್ಕೊಳ್ಳೋದ್ರಿಂದ ನಮ್ಮ ಅಟಾನಮಿ ಮೇಲೆ ಸ್ವಲ್ಪ ಎಫೆಕ್ಟ್ ಆಗಬಹುದು. ಮತ್ತೆ ರೀಜನಲ್ ಸೆನ್ಸಿಟಿವಿಟೀಸ್ಗಳು ಅದರ ಮೇಲೆ ಸಹ ಪರಿಣಾಮ ಬೀರಬಹುದು. ಯಾವಾಗಲೂ ನಾವು ಏನನ್ನ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ತೇವೆ, ಮಲ್ಟಿಲ್ಯಾಟ್ರಲ್ ಬಹುಪಕ್ಷೀಯ, ಮ್ಯಾಂಡೇಟ್ ಬೇಸ್ಡ್ ಫ್ರೇಮ್ವರ್ಕ್ಸ್ ಅಲ್ವಾ. ಮುಖ್ಯವಾಗಿ ನಮ್ದು ಕರೆಕ್ಟ್ ಆಗಿ ಒಂದು ಫ್ರೇಮ್ವರ್ಕ್ ಇರಬೇಕಾಗುತ್ತೆ, ಎಲ್ಲ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಆಗಬೇಕಾಗುತ್ತೆ. ಮತ್ತೆ ಹ್ಯುಮ್ಯಾನಿಟೇರಿಯನ್ ಎಂಗೇಜ್ಮೆಂಟ್, ಮಾನವೀಯ ನೆರವುಗಳಿಗೆ ನಾವು ಮಹತ್ವ ಕೊಡ್ತೇವೆ, ರಾದರ್ ದೆನ್ ಅರೇಂಜ್ಮೆಂಟ್ಸ್ ದಟ್ ಮೇ ಲ್ಯಾಕ್ ಕ್ಲಾರಿಟಿ ಆರ್ ಇಂಟರ್ನ್ಯಾಷನಲ್ ಲೆಜಿಟಮೇಸಿ. ಅದನ್ನ ಬಿಟ್ಕೊಂಡು ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲದೆ, ಸರಿಯಾಗಿ ಸ್ಪಷ್ಟತೆನೇ ಇಲ್ಲದೆ ಇರುವಂತಹ ವ್ಯವಸ್ಥೆಗಳಿಗೆ ನಾವು ಸೇರ್ಲಿಕ್ಕೆ ಮುಂದಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ freebies given by governments are different from public welfare investment and the two should not be treated as the same. ಉಚಿತ ಕೊಡುಗೆಗಳು ಒಂದ್ ಕಡೆ, ಸಾರ್ವಜನಿಕ ಕಲ್ಯಾಣ, ಜನರ ವೆಲ್ಫೇರ್ ಇನ್ನೊಂದ್ ಕಡೆ, ಅದು ಎರಡೂ ಒಂದೇ ಅಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಫ್ರೀಬೀಸ್ ವರ್ಸಸ್ ವೆಲ್ಫೇರ್. ಫ್ರೀಬೀಸ್ ಅಂತಂದ್ರೆ ಶಾರ್ಟ್ ಟರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ ಇಂಡಿವಿಜುವಲ್ ಕ್ಯಾಶ್ ಆರ್ ಗೂಡ್ಸ್. ಶಾರ್ಟ್ ಟರ್ಮ್ ಅಲ್ಲಿ ಕೊಡೋದು, ಒಬ್ಬರಿಗೆ ನಗದು ಹಣ ಕೊಡಬಹುದು, ಬೇರೆ ಯಾವ್ದು ವಸ್ತುಗಳನ್ನ ಕೊಡಬಹುದು. ಆದ್ರೆ ಪಬ್ಲಿಕ್ ವೆಲ್ಫೇರ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇಟ್ ಇನ್ವಾಲ್ವ್ಸ್ ಲಾಂಗ್ ಟರ್ಮ್ ಸ್ಪೆಂಡಿಂಗ್. ಯಾವ್ದ್ರ ಮೇಲೆ? ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್, ಬೇಸಿಕ್ ಸರ್ವಿಸ್ ಅಲ್ವಾ. ಯಾಕೆ? ದಟ್ ಬಿಲ್ಡ್ ಹ್ಯೂಮನ್ ಕ್ಯಾಪಿಟಲ್ ಅಂಡ್ ಪ್ರಮೋಟ್ ಇನ್ಕ್ಲೂಸಿವ್ ಗ್ರೋತ್. ಎಲ್ಲರ ಒಂದು ಬೆಳವಣಿಗೆ, ಸಮಗ್ರ ಅಭಿವೃದ್ಧಿಯ ಕಡೆ ಮುಖ ಮಾಡಿರೋದು ಪಬ್ಲಿಕ್ ವೆಲ್ಫೇರ್. ಫ್ರೀಬೀಸ್ಗಳು ಈ ಪಬ್ಲಿಕ್ ವೆಲ್ಫೇರ್ಗೆ ಮ್ಯಾಚ್ ಆಗೋದಿಲ್ಲ, ಅದೆರಡು ಒಂದೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ.
ಇನ್ನು ಸ್ಟೇಟ್ ಅಬ್ಲಿಗೇಷನ್ ಅಂಡ್ ಕಾನ್ಸ್ಟಿಟ್ಯೂಷನ್. ದ ಸ್ಟೇಟ್ ಹ್ಯಾಸ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಂಡರ್ DPSP. ರಾಜ್ಯಕ್ಕೆ, ಸರ್ಕಾರಕ್ಕೆ ಡ್ಯೂಟಿ ಏನು? DPSP ಅಡಿಯಲ್ಲಿ ಏನ್ ಮಾಡಬೇಕು? ಇನ್ವೆಸ್ಟ್ ಇನ್ ವೆಲ್ಫೇರ್ ಆಫ್ ವೀಕರ್ ಸೆಕ್ಷನ್. ಹಿಂದುಳಿದ ವರ್ಗಗಳು ಅಲ್ವಾ, ಅಲ್ಪಸಂಖ್ಯಾತರು, ಅವರ ಒಂದು ವೆಲ್ಫೇರಿಗೋಸ್ಕರ ಇನ್ವೆಸ್ಟ್ ಮಾಡಬೇಕು. ದ ಕೋರ್ಟ್ ಸ್ಟ್ರೆಸ್ಡ್ ದ ನೀಡ್ ಫಾರ್ ರೆಸ್ಪಾನ್ಸಿಬಲ್ ಫಿಸ್ಕಲ್ ಪಾಲಿಸಿ. ಅಲ್ವಾ, ಒಳ್ಳೆ ರೀತಿಯ ಬಜೆಟ್ ತಗೊಬನ್ನಿ, ಅದ್ರ ಮೂಲಕ ಸರಿಯಾಗಿ ಹಣವನ್ನ ಖರ್ಚು ಮಾಡಿ ಅಲ್ವಾ. ಅಂಡ್ ಕ್ವಶನ್ ವೈ ಸರ್ಪ್ಲಸ್ ಫಂಡ್ಸ್ ಆರ್ ನಾಟ್ ಸಿಸ್ಟಮ್ಯಾಟಿಕಲಿ ಡೈವರ್ಟೆಡ್ ಟು ಡೆವಲಪ್ಮೆಂಟ್ ಸೆಕ್ಟರ್. ಅಂದ್ರೆ ನೀವು ಈಗ ಹಣ ಇದೆ ಅಂತಂದ್ರೆ, ಸರ್ಪ್ಲಸ್ ಫಂಡ್ ಇದೆ ಅಂತಂದ್ರೆ, ಹೆಚ್ಚುವರಿ ಹಣವನ್ನ ವ್ಯವಸ್ಥಿತವಾಗಿ ಇಂತಹ ಎಜುಕೇಶನ್, ಹೆಲ್ತ್ ಈ ಸೆಕ್ಟರ್ಗಳಿಗೆ ಯಾಕೆ ಬಳಸ್ತಾ ಇಲ್ಲ ನೀವು? ಫ್ರೀಬೀಸ್ ಯಾಕೆ ಕೊಡ್ತಾ ಇದ್ದೀರಿ ಅಂತ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಇದೇನು ಮೊದಲನೇ ಬಾರಿ ಅಲ್ಲ, ಬಹಳಷ್ಟು ಸಾರಿ ಸುಪ್ರೀಂ ಕೋರ್ಟ್ ಮೊದಲಿಂದ ಕೇಳ್ತಾ ಇದೆ. ಆದ್ರೂ ಆ ಒಂದು ಪದ್ಧತಿ ಮುಂದುವರ್ಕೊಂಡು ಬರ್ತಾ ಇದೆ. ವಾಟ್ ಇಸ್ ದ ನ್ಯೂಸ್ ನೆಕ್ಸ್ಟ್? US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕಾಲ್ಡ್ ಫಾರ್ ಇಮಿಡಿಯೇಟ್ ಟಾಕ್ಸ್ ಆನ್ ಅಕ್ವೈರಿಂಗ್ ಗ್ರೀನ್ಲ್ಯಾಂಡ್. ಟ್ರಂಪ್ ಅವರಿಗೆ ಭೂದಾಹ, ಹೆಚ್ಚೆಚ್ಚು ಭೂಮಿಯನ್ನು ವಶಪಡಿಸಿಕೊಳ್ಳುವಂತಹ ಒಂದು ಆಸೆ ಇದೆಯಲ್ವಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀನ್ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ ಟಾಕ್ಸ್, ತಕ್ಷಣದ ಮಾತುಕತೆ ನಡೆಸಬೇಕು ಅಂತ ಕರೆ ನೀಡಿದ್ದಾರೆ, ಇಲ್ಲಿ ದಾವೋಸ್ನಲ್ಲಿ. ಬಟ್ ಎಕ್ಸ್ಪ್ಲಿಸಿಟ್ಲಿ ರೂಲ್ಡ್ ಔಟ್ ದ ಯೂಸ್ ಆಫ್ ಮಿಲಿಟರಿ ಫೋರ್ಸ್ ಅಗೇನ್ಸ್ಟ್ ಡೆನ್ಮಾರ್ಕ್. ಹಾಗಂತ ಡೆನ್ಮಾರ್ಕ್ ವಿರುದ್ಧ ನಾವು ಯಾವುದೇ ಮಿಲಿಟರಿ ಬಳಸೋದಿಲ್ಲ ಅಂತ ಸಹ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ ಯಾಕೆ ಇಂಪಾರ್ಟೆಂಟು, ಎಲ್ಲಿ ಬರುತ್ತೆ ಅಂತ ನೆನ್ಪು ಮಾಡ್ಕೊಳ್ಳಿ. ಗ್ರೀನ್ಲ್ಯಾಂಡ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಡ್ಯೂ ಟು ಆರ್ಕ್ಟಿಕ್ ಲೊಕೇಶನ್, ಮೇಲ್ಗಡೆ ನಾರ್ತ್ ಪೋಲ್ ಹತ್ರ ಆರ್ಕ್ಟಿಕ್, ಪ್ರಾಕ್ಸಿಮಿಟಿ ಟು ಎಮರ್ಜಿಂಗ್ ಸೀ ರೂಟ್ಸ್, ಮತ್ತೆ ರಿಲೆವೆನ್ಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್, ಗ್ರೇಟ್ ಪವರ್ ಕಾಂಪಿಟೇಷನ್. ರಷ್ಯಾ ಇರಬಹುದು, ಹಲವಾರು ದೇಶಗಳಲ್ಲಿ ಈಗ ಪವರ್, ತಮ್ಮ ಅಧಿಕಾರ ಸ್ಥಾಪಿಸ್ಲಿಕ್ಕೆ ನೋಡ್ತಾ ಇವೆ. ನೈಸರ್ಗಿಕ ಸಂಪನ್ಮೂಲಗಳು ಇದೆ, ನ್ಯಾಚುರಲ್ ರಿಸೋರ್ಸ್ಗಳು ಸಹ ಇದೆ. ಹಾಗಾಗಿ ಎಲ್ಲಾ ದೇಶಗಳು ಕಣ್ಣಿಡ್ತಾ ಇವೆ. ಇನ್ನು ಇಂಟರ್ನ್ಯಾಷನಲ್ ಲಾ ಮತ್ತೆ ಜಿಯೋ ಪೊಲಿಟಿಕ್ಸ್ ನೋಡೋದಾದ್ರೆ, acquisition of territory must follow international law and state consent, not force. ಎಕ್ವಿಸಿಷನ್ ಮಾಡ್ಕೋಬೇಕು ಅಂತಂದ್ರೆ ಬಲ ಪ್ರಯೋಗದ ಮೂಲಕ ನಡಿಬಾರ್ದು, ಸಂಬಂಧಪಟ್ಟ ರಾಷ್ಟ್ರದ ಒಪ್ಪಿಗೆ ಇರಬೇಕು ಅಂತೆಲ್ಲ ಹೇಳುತ್ತೆ. ಆದ್ರೆ ಜಸ್ಟ್ ಕೆಲವು ದಿನಗಳ ಹಿಂದೆ ನೋಡಿದ್ವಲ್ವಾ, ವೆನೆಜುವೆಲಾ ಆಗಿರ್ಬಹುದು, US ಗೆ ಇದು ಯಾವುದು ಸಂಬಂಧನೇ ಇರೋದಿಲ್ಲ ಎಷ್ಟೊತ್ತ. ಇಶ್ಯೂ ಹೈಲೈಟ್ಸ್ ಟೆನ್ಷನ್ ವಿತಿನ್ ನ್ಯಾಟೋ, ಆರ್ಕ್ಟಿಕ್ ಜಿಯೋಪಾಲಿಟಿಕ್ಸ್ ಅಂಡ್ ದಿ ಬ್ಯಾಲೆನ್ಸ್ ಬಿಟ್ವೀನ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅಂಡ್ ಸೋವರನಿಟಿ. ಹಾಗಾಗಿ ನ್ಯಾಟೋ ಇರಬಹುದು, ಆರ್ಕ್ಟಿಕ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಬೇರೆ ಬೇರೆ ರಾಷ್ಟ್ರಗಳ ಸ್ಟ್ರಾಟಜಿಕ್ ಇಂಟ್ರೆಸ್ಟ್, ಸಾರ್ವಭೌಮತೆ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಇಶ್ಯೂ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಜುಡಿಷಿಯಲ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಇದೆ, ನೋಡೋಣ. ಡಿಸೆಂಬರ್ 2025ರಲ್ಲಿ ಸುಮಾರು 107 MP ಒಂದು ಮೋಷನ್ ಅನ್ನ ಮೂವ್ ಮಾಡಿದ್ರು. ಅಂದ್ರೆ ಯಾವ್ದಕ್ಕೋಸ್ಕರ? ರಿಮೂವ್ ಜಸ್ಟಿಸ್ GR ಸ್ವಾಮಿನಾಥನ್ ಅವ್ರನ್ನ ರಿಮೂವ್ ಮಾಡ್ಲಿಕ್ಕೆ. ಆ ಮೋಷನ್ ಅನ್ನ ಓಂ ಬಿರ್ಲಾ ಅವರಿಗೆ ಸಬ್ಮಿಟ್ ಮಾಡಿದ್ರು. ಓಂ ಬಿರ್ಲಾ ಯಾರು ಅಂತ ಗೊತ್ತಿರಬಹುದು. ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಹೌ ಜಡ್ಜಸ್ ಆರ್ ರಿಮೂವ್ಡ್ ಇನ್ ಇಂಡಿಯಾ ಅಂಡ್ ಸೀರಿಯಸ್ ಲೂಪ್ ಹೋಲ್ ಇದೆ ಏನು ಅಂತ ಹೇಳ್ತಾ ಇದೆ ಆರ್ಟಿಕಲ್ ಅಲ್ಲಿ. ಹೇಗೆ ರಿಮೂವ್ ಮಾಡ್ತಾರೆ? ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ಹೈ ಕೋರ್ಟ್ಸ್ ಆರ್ ರಿಮೂವ್ಡ್, ನಾಟ್ ಇಂಪೀಚ್ಡ್. ಇಂಪೀಚ್ಮೆಂಟ್ ಬೇರೆ, ರಿಮೂವಲ್ ಬೇರೆ. ರಿಮೂವಲ್ ಇಸ್ ಅಲೌಡ್ ಓನ್ಲಿ ಫಾರ್ ಪ್ರೂವ್ಡ್ ಮಿಸ್ಬಿಹೇವಿಯರ್, ಇನ್ಕೆಪಾಸಿಟಿ. ಮಿಸ್ಬಿಹೇವಿಯರ್ ಇದ್ರೆ, ಇನ್ಕೆಪಾಸಿಟಿ, ಸರಿಯಾದ ರೀತಿಯಲ್ಲಿ ಅವರು ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರದೇ ಇದ್ರೆ ಆವಾಗ ರಿಮೂವ್ ಮಾಡ್ಲಿಕ್ಕೆ ಅಲೋ ಇದೆ. ಯಾವ ಲಾ ಇನ್ಕ್ಲೂಡ್ ಆಗಿರುತ್ತೆ? ಕಾನ್ಸ್ಟಿಟ್ಯೂಷನ್ದು ಆರ್ಟಿಕಲ್ 124, 217, ಮತ್ತೆ ಜಡ್ಜಸ್ ಇನ್ಕ್ವೈರಿ ಆಕ್ಟ್ ಅಂತ ಇದೆ ಇನ್ನೊಂದು. ಸೊ ದ ಪ್ರೊಸೆಸ್ ಇಸ್ ಮೇಡ್ ವೆರಿ ಸ್ಟ್ರಿಕ್ಟ್ ಟು ಪ್ರೊಟೆಕ್ಟ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಪ್ರೊಸೆಸ್ ಅನ್ನ ಬಹಳ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾರೆ. ಯಾಕಂತಂದ್ರೆ ಈ ಒಂದು ಲಾಗಳ ಹೆದರಿಕೆಯಿಂದ ಜುಡಿಷಿಯರಿ ಭಯ ಪಡಬಾರ್ದು. ಅಂತಂದ್ರೆ ನಿರ್ಣಯ ಕೈಗೊಳ್ಳಬೇಕಾದ್ರೆ, ಮತ್ಯಾವ್ದು ಲಾ ಇದೆ, ನಾನು ಹೇಳೋದಿಲ್ಲ, ಬಹಳ ಆ ಲಾಗೆ ಸಂಬಂಧಪಟ್ಟಾಗಿರ್ಬೇಕು ಹೊರತು ಸರಿಯಾದ ನಿರ್ಣಯ ಕೈಗೊಳ್ಳಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನ್ಸಬಾರ್ದು. ಇಂಡಿಪೆಂಡೆಂಟ್ ಆಗಿ ನಿರ್ಣಯ ಕೈಗೊಳ್ಳಿಕ್ಕೆ ಆಗ್ಬೇಕು. ಹಾಗಾಗಿ ರಿಮೂವಲ್ ಪ್ರೊಸೆಸ್ ಅನ್ನ ಬಹಳ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾರೆ. ಆ ಲಾ ಯಾಕೆ ಸ್ಟ್ರಾಂಗ್ ಇದೆ ಅಂತ ನೋಡೋದಾದ್ರೆ, ಹೈ ಥ್ರೆಶೋಲ್ಡ್ ನೋಡಿ, ನೀಡ್ ಸ್ಪೆಷಲ್ ಮೆಜಾರಿಟಿ ಇನ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟಿನ 2 ಹೌಸ್ಗಳಲ್ಲೂ ಸ್ಪೆಷಲ್ ಮೆಜಾರಿಟಿ ಬೇಕು. ಅದ್ರ ಜೊತೆ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್, ಕಮಿಟಿ ಆಫ್ ಸೀನಿಯರ್ ಜಡ್ಜಸ್ ಅಂಡ್ ಯೂರಿಸ್ಟ್ ಎಕ್ಸಾಮೈನ್ ಚಾರ್ಜಸ್. ಅವ್ರ ಮೇಲೆ ಇರುವಂತಹ ಆರೋಪಗಳನ್ನ ಸೀನಿಯರ್ ಜಡ್ಜಸ್ಗಳ ಒಂದು ಕಮಿಟಿ, ಯೂರಿಸ್ಟ್ ಕಮಿಟಿ ಎಕ್ಸಾಮೈನ್ ಮಾಡುತ್ತೆ. ಮತ್ತೆ ಪ್ರೊಟೆಕ್ಟ್ಸ್ ಜಡ್ಜಸ್ ಫ್ರಾಮ್ ಪೊಲಿಟಿಕಲ್ ಪ್ರೆಷರ್ ಅಲ್ವಾ, ಪ್ರಿವೆಂಟ್ಸ್ ಈಸಿ ಆರ್ ಮೋಟಿವೇಟೆಡ್ ರಿಮೂವಲ್. ಈಸಿಯಾಗಿ ಮೋಟಿವೇಟೆಡ್ ಆಗಿ ರಿಮೂವಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಇಂಡಿಪೆಂಡೆಂಟ್ ಆಗಿ ಜುಡಿಷಿಯರಿ ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೇನ್ ಪ್ರಾಬ್ಲಮ್ ಇರೋದೇನು? ಬಿಫೋರ್ ಇನ್ವೆಸ್ಟಿಗೇಷನ್ ಬಿಗಿನ್ಸ್,
ದ ಸ್ಪೀಕರ್ ಆರ್ ಚೇರ್ಮನ್ ಮಸ್ಟ್ ಅಡ್ಮಿಟ್ ದ ಮೋಷನ್. ಈಗ ಸ್ಪೀಕರ್ ಹತ್ರ ಇಟ್ಟಿದ್ದಾರೆ, ಸ್ಪೀಕರ್ ಅವರನ್ನು ಆ ಒಂದು ಮೋಷನ್ ಅನ್ನ ಅಡ್ಮಿಟ್ ಮಾಡಬೇಕು. ದ ಲಾ ಡಸ್ ನಾಟ್ ಡಿಫೈನ್ ಕ್ಲಿಯರ್ ಕ್ರೈಟೀರಿಯಾ ಫಾರ್ ಅಡ್ಮಿಷನ್. ಆದ್ರೆ ಯಾವ ಒಂದು ಕ್ರೈಟೀರಿಯಾ ಆಧಾರದ ಮೇಲೆ ಅವರು ಇದನ್ನ ಅಡ್ಮಿಷನ್ ಮಾಡ್ಕೋಬೇಕು, ಅದನ್ನ ಒಪ್ಕೋಬೇಕು ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡಿಲ್ಲ. ಅಲೋಸ್ ದ ಸ್ಪೀಕರ್ ಆರ್ ಚೇರ್ಮನ್ ಟು ರಿಜೆಕ್ಟ್ ದ ಮೋಷನ್ ಎಟ್ ದಿ ಸ್ಟಾರ್ಟ್. ಅವ್ರು ಹಾಗಾದಾಗ ಏನ್ ಮಾಡ್ತಾರೆ, ಬಿಗಿನಿಂಗ್ ಅಲ್ಲಿ ಅದನ್ನ ರಿಜೆಕ್ಟ್ ಮಾಡಬಹುದು, ಅವಕಾಶ ಇದೆ. ರಿಜೆಕ್ಟ್ ಆಗ್ಬಿಟ್ರೆ ಎಂಟೈರ್ ಪ್ರೊಸೆಸ್ ಎಂಡ್ ಆಗ್ಬಿಡುತ್ತೆ, ಇಡೀ ಪ್ರೊಸೆಸ್ ಅಲ್ಲೇ ಮುಗಿದು ಬಿಡುತ್ತೆ. ನೋ ಇನ್ವೆಸ್ಟಿಗೇಷನ್ ಹ್ಯಾಪನ್ಸ್. ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ನಡೆಯೋದೇ ಇಲ್ಲ. ಸೊ ದಿಸ್ ಗಿವ್ಸ್ ದಿ ಗವರ್ಮೆಂಟ್ ಇಂಡೈರೆಕ್ಟ್ ಕಂಟ್ರೋಲ್ ಓವರ್ ಜುಡಿಷಿಯಲ್ ರಿಮೂವಲ್. ಹಾಗೆ ಗವರ್ಮೆಂಟ್ಗೆ ಇಲ್ಲಿ ಇಂಡೈರೆಕ್ಟ್ ಕಂಟ್ರೋಲ್ ಇದೆ. ಸೊ ಸೀರಿಯಸ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್ ಕ್ಯಾನ್ ಬಿ ಬ್ಲಾಕ್ಡ್ ಅಟ್ ದಿ ಥ್ರೆಶೋಲ್ಡ್. ಅಲ್ವಾ, ಬ್ಲಾಕ್ ಮಾಡಬಹುದು. ಯಾಕೆ ಡೇಂಜರಸ್ ಅಂತಂದ್ರೆ ಆರ್ಬಿಟ್ರರಿನೆಸ್ ರಿಸ್ಕ್. ಮೋಷನ್ ಸೈನ್ಡ್ ಬೈ 100 MPs ಕ್ಯಾನ್ ಬಿ ರಿಜೆಕ್ಟೆಡ್ ವಿತೌಟ್ ರೀಸನ್. ಸ್ಪೀಕರ್ ಯಾವುದೇ ರೀಸನ್ ಕೊಡದೇನೆ ರಿಜೆಕ್ಟ್ ಮಾಡಬಹುದು. ಸೊ ಇಫ್ ದ ಗವರ್ಮೆಂಟ್ ಡಸಂಟ್ ವಾಂಟ್ ಆಕ್ಷನ್, ಮೋಷನ್ ಮೇ ನಾಟ್ ಪ್ರೊಸೀಡ್. ಗವರ್ಮೆಂಟ್ಗೆ ಮುಂದಿನ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಇಷ್ಟನೇ ಇಲ್ಲ, ಅವಾಗ ಪ್ರೊಸೀಡ್ ಆಗೋದೇ ಇಲ್ಲ ಮೋಷನ್. ಮತ್ತೆ ವೀಕನ್ಸ್ ಅಕೌಂಟಬಿಲಿಟಿ ಅಲ್ವಾ. ಇವನ್ ಸೀರಿಯಸ್ ಅಲಿಗೇಷನ್ಸ್ ಮೇ ನೆವರ್ ಬಿ ಎಕ್ಸಾಮೈನ್ಡ್. ಅಂತಂದ್ರೆ ತುಂಬಾ ಆರೋಪಗಳಿದೆ, ಸೀರಿಯಸ್ ಆದಂತಹ ಇಶ್ಯೂಗಳಿದೆ, ಅದನ್ನ ಸಹ ಅಲ್ಲಿ ಸರಿಯಾಗಿ ಪರಿಶೀಲಿಸಲಿಕ್ಕೆ ಆಗದೆ ಇರಬಹುದು. ಇನ್ನು ಕಾಂಟ್ರಡಿಕ್ಷನ್ ಏನು, ಇನ್ವೆಸ್ಟಿಗೇಷನ್ ಇಸ್ ಮೆಂಟ್ ಟು ಡಿಸೈಡ್ ಗಿಲ್ಟ್, ನಾಟ್ ದಿ ಸ್ಪೀಕರ್ ಅಲ್ವಾ. ಇನ್ವೆಸ್ಟಿಗೇಷನ್ ಇಸ್ ಮೆಂಟ್, ಗಿಲ್ಟಿ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡ್ಲಿಕ್ಕೆ ಇನ್ವೆಸ್ಟಿಗೇಷನ್ ಇದೆ, ಸ್ಪೀಕರ್ ಅಲ್ಲ ಅದಕ್ಕಿರೋದು. ಟಫ್ ಲಾ ಟು ಪ್ರೊಟೆಕ್ಟ್ ಜಡ್ಜಸ್ ಹ್ಯಾಸ್ ಲೂಪ್ ಹೋಲ್ ದಟ್ ಕ್ಯಾನ್ ಪ್ರಿವೆಂಟ್ ಸ್ಕ್ರೂಟಿನಿ ಆಫ್ ಅನ್ ಅನ್ವರ್ತಿ ಜಡ್ಜ್. ಜಡ್ಜ್ ಆಗ್ಲಿಕ್ಕೆ ಯೋಗ್ಯರೇ ಅಲ್ಲ ಅವರು, ಯಾವುದೋ ಮಿಸ್ಬಿಹೇವಿಯರ್ ಇದೆ, ಇನ್ಕೆಪಾಸಿಟಿ ಇದೆ, ಈಗ ಅವರ ಬಗ್ಗೆ ತನಿಖೆ ನಡೆಸಬೇಕು. ಆದ್ರೆ ಈ ಲೂಪ್ ಹೋಲ್ ಇಂದಾಗಿ ಅವರು ಪ್ರೊಟೆಕ್ಷನ್ ಪಡ್ಕೊಳ್ತಾ ಇದ್ದಾರೆ, ಅವರು ತಮ್ಮನ್ನ ಕಾಪಾಡ್ಕೊಳ್ತಾ ಇದ್ದಾರೆ. ಗವರ್ಮೆಂಟ್ ಇನ್ವಾಲ್ವ್ ಆಗಿರಬಹುದು ಇದರಲ್ಲಿ, ಇದೊಂದು ಪಾಸಿಬಿಲಿಟಿ. ಸೊ ವೇ ಫಾರ್ವರ್ಡ್ ಅಲ್ಲಿ ಏನ್ ಬರೆಯೋದು, ನೆಕ್ಸ್ಟ್ ಏನ್ ಮಾಡಬೇಕು, ಕ್ಲಿಯರ್ಲಿ ಡಿಫೈನ್ ಕಂಡೀಷನ್ಸ್ ಫಾರ್ ಅಡ್ಮಿಟಿಂಗ್ ರಿಮೂವಲ್ ಮೋಷನ್. ರಿಮೂವಲ್ ಮೋಷನ್ ಅನ್ನ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಏನೇನು ಕಂಡೀಷನ್ ಇರಬೇಕು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಮೇಕ್ ಅಡ್ಮಿಷನ್ ಆಫ್ ವ್ಯಾಲಿಡಿಟಿ ಸೈನ್ಡ್ ಮೋಷನ್ ಮ್ಯಾಂಡೇಟರಿ, ನಾಟ್ ಡಿಸ್ಕ್ರಿಷನರಿ ಅಲ್ವಾ. ಅಡ್ಮಿಷನ್ ಆಫ್ ಎ ವ್ಯಾಲಿಡಿಟಿ ಸೈನ್ ಮ್ಯಾಂಡೇಟರಿ ಆಗ್ಬೇಕು. ಡಿಸ್ಕ್ರಿಷನರಿ ಅಂತಂದ್ರೆ ವಿವೇಚನೆಗೆ ಸಂಬಂಧಪಟ್ಟಿರೋದು ಅಲ್ವಾ. ಇಂತಿಷ್ಟು ಜನ ಸೈನ್ ಮಾಡಿ ಕಳಿಸಿರೋದನ್ನ ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ಒಂದು ಲಾ ಅನ್ನ ಮಾಡಬಹುದು. ಡಿಸ್ಕ್ರಿಷನ್ ಆಗಿ ಸ್ಪೀಕರ್ ಹೇಗ್ ಬೇಕೋ ಹಾಗೆ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ರಿಕ್ವೈರ್ ದ ಸ್ಪೀಕರ್ ಆರ್ ಚೇರ್ಮನ್ ಟು ಗಿವ್ ರಿಟರ್ನ್ ರೀಸನ್. ಅವ್ರು ಯಾಕೆ ಹಾಗೆ ಮಾಡಿದ್ರು ಅನ್ನೋದಕ್ಕೆ ಬರವಣಿಗೆಯಲ್ಲಿ ಅಂದ್ರೆ ರಿಟರ್ನ್ ರೀಸನ್ ಗಳನ್ನ ಕೊಡಬೇಕು. ಫಾಲೋ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಇದೇ ತರ ಇರಬೇಕು ನೀವು ಅನ್ನೋದಕ್ಕೆ ಅವರು ಫಾಲೋ ಮಾಡ್ಬೇಕು ಅದನ್ನ. ಸೊ ಎನ್ಶೋರ್ ದಟ್ ಇನ್ವೆಸ್ಟಿಗೇಷನ್ ಡಿಸೈಡ್ಸ್ ಮೆರಿಟ್, ನಾಟ್ ಪೊಲಿಟಿಕಲ್ ಕನ್ವೀನಿಯನ್ಸ್. ಅಥವಾ ಯಾವುದೋ ಪೊಲಿಟಿಕಲ್ ಪಾರ್ಟಿ ತನ್ನ ಕನ್ವೀನಿಯನ್ಸ್ಗೋಸ್ಕರ ಡಿಸೈಡ್ ಮಾಡ್ಲಿಕ್ಕೆ ಅವಕಾಶ ಕೊಡಬಾರದು. ಇನ್ವೆಸ್ಟಿಗೇಷನ್ ಇದೆ ಅದಕ್ಕೆ. ಸೊ ಅದ್ರ ಮೂಲಕ ನಾವು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮತ್ತೆ ಜುಡಿಷಿಯಲ್ ಅಕೌಂಟಬಿಲಿಟಿ ಎರಡನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮುಂದೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಮಸ್ಟ್ ಬಿ ಪ್ರೊಟೆಕ್ಟೆಡ್ ಬಟ್ ನಾಟ್ ಎಟ್ ದಿ ಕಾಸ್ಟ್ ಆಫ್ ಶೀಲ್ಡಿಂಗ್ ಮಿಸ್ಕಂಡಕ್ಟ್ ಥ್ರೂ ಪ್ರೊಸೀಜರಲ್ ಲೂಪ್ ಹೋಲ್ಸ್. ಹೌದು, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಸ್ವಾತಂತ್ರ್ಯ ಸ್ವಾಯತ್ತತೆ ಇರಬೇಕು. ಹಾಗಂತ ಸ್ವಾತಂತ್ರ್ಯ ನಾವು ನಮ್ಮ ಜನಗಳಿಗೆ ಸಂಬಂಧಪಟ್ಟಾಗೂ ಹೇಳ್ತೇವೆ, ಸ್ವಾತಂತ್ರ್ಯ ಸ್ವೇಚ್ಛೆ ಆಗ್ಬಾರ್ದು, ನಾವು ಏನ್ ಮಾಡಿದ್ರು ಒಪ್ಕೊಳ್ತಾರೆ ಅನ್ನೋ ರೀತಿ ಆಗ್ಬಾರ್ದು. ಅದು ಯಾವುದೇ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬಹುದು, ಶಾಸಕಾಂಗ ಆಗಿರ್ಬಹುದು, ಬ್ಯೂರೋಕ್ರಸಿ ಆಗಿರ್ಬಹುದು, ಡೆಮೋಕ್ರಸಿ ಆಗಿರ್ಬಹುದು, ಯಾವುದೇ ಒಂದು ವಿಷಯ ಆಗಿರ್ಲಿ, ಸ್ವಾತಂತ್ರ್ಯ ಒಳ್ಳೇದೆ, ಸ್ವೇಚ್ಛೆ ಒಳ್ಳೇದಲ್ಲ. ನಮ್ಮಿಂದ ತಪ್ಪುಗಳಾಗ್ತಾ ಇದೆ ಅಂತಂದ್ರೆ ಆ ತಪ್ಪುಗಳನ್ನ ನಿರ್ವಹಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇರಬೇಕು ಸಮಾಜದಲ್ಲಿ ಆಗ್ಲೇ. ಇಲ್ಲಿದ್ರೆ ಎಲ್ಲರೂ ತಪ್ಪು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ತಪ್ಪುಗಳನ್ನ ಸರಿಪಡಿಸೋ ವ್ಯವಸ್ಥೆ ಬೇಕು. ಮಿಸ್ಕಂಡಕ್ಟ್ ಆಗದೆ ಇರೋ ತರ ನೋಡ್ಕೋಬೇಕಾಗತ್ತೆ. ಪ್ರೊಸೀಜರ್ ಲೂಪ್ ಹೋಲ್ಗಳನ್ನ ಬಳಸ್ಕೊಂಡು ತಪ್ಪು ಮಾಡೋರಿಗೆ ಅವಕಾಶ ಮಾಡಿ ಕೊಡಬಾರದು. ಇದೇ ರೀತಿ ಜುಡಿಷಿಯರಿಗೆ ಸಂಬಂಧಪಟ್ಟ ಹಾಗೆ ಜುಡಿಷಿಯಲ್ ಆಕ್ಟಿವಿಸಮ್ ಅಂತಂದ್ರೆ ಏನು, ಜುಡಿಷಿಯಲ್ ಓವರ್ ರೀಚ್ ಅಂತಂದ್ರೆ ಏನು, PIL ಅಂತಂದ್ರೆ ಏನು, ವಿಷಯಗಳ ಬಗ್ಗೆ ಸಹ ಇಂಟ್ರೆಸ್ಟಿಂಗ್ ತಿಳ್ಕೊಳ್ಳಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಯಾವಾಗ ಹೇಳ್ತೇವೆ, ಮತ್ತೆ ಸುವೋಮೋಟೋ ಕೇಸ್ ಅಂತಂದ್ರೆ ಏನು, ಸುವೋಮೋಟೋ ಕೇಸ್, ಅಮಿಕಸ್ ಕ್ಯೂರಿ ಅಂತಂದ್ರೆ ಏನು, ಮೊದಲೊಂದು ಸಾರಿ ಹೇಳಿದ್ದೆ ಇದ್ರ ಬಗ್ಗೆ. ಹಾಗಾಗಿ ಇಂತಹ ವಿಷಯಗಳು ಕೆಲವೊಂದು ಸಾರಿ ನಿಮ್ಗೆ ಹೆಲ್ಪ್ ಆಗ್ಬಹುದು ಬೇರೆ ಬೇರೆ ಸಂದರ್ಭದಲ್ಲಿ. ಮತ್ತೆ ಸಪರೇಷನ್ ಆಫ್ ಪವರ್ ಹೇಗಿರುತ್ತೆ ನಮ್ಮ ದೇಶದಲ್ಲಿ,
ಅಲ್ವಾ? ಪವರ್‌ಗಳು, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ಸ್, ಲೆಜಿಸ್ಲೇಚರ್ ಹೇಗೆ ಕರ್ತವ್ಯಗಳನ್ನ ಅಥವಾ ಅಧಿಕಾರವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ? ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಕಾನ್ಸೆಪ್ಟ್ ಏನು? ಅಲ್ವಾ? ಹೇಗೆ ಒಂದನ್ನೊಂದು ಚೆಕ್ ಮಾಡ್ತಾ ಇರುತ್ತೆ. ಇಂಥ ವಿಷಯಗಳು ಪೊಲಿಟಿಕಲ್ ಈಗಾಗಲೇ ಬಂದಿರುತ್ತೆ. ಆದರೂ ಇಂಥ ವಿಷಯಗಳನ್ನ ಕನೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆನಾ? ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.